ಎಲ್ಲರಿಗೂ ನಮಸ್ಕಾರ. ಅಕ್ಷರವೇಣಿ ಇದು ಸಾಹಿತ್ಯಾಸಕ್ತರಿಗೆ, ಕವಿಗಳಿಗೆ ಅವರ ಪ್ರತಿಭೆ ಅನಾವರಣಗೊಳಿಸುವ ಸುಂದರ ವೇದಿಕೆ. ಅಕ್ಷರವೇಣಿ ಹೊಸದಾಗಿ ನೋಡುವವರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮೊದಲು ವೀಕ್ಷಿಸಿ. ಈಗ ವಿಷಯ ಶುರು ಮಾಡೋಣ. ಪದಗಳು ಎಲ್ಲರಿಗೂ ಗೊತ್ತು, ವಾಕ್ಯಗಳನ್ನು ಎಲ್ಲರೂ ಕಟ್ಟುತ್ತಾರೆ. ಆದರೆ ಪದಗಳು ಹೃದಯವನ್ನು ತಾಕುವ ಕ್ಷಣದಲ್ಲಿ ಅವು ಕವನವಾಗುತ್ತವೆ. ಇವತ್ತು ಕವನ ಬರೆಯೋದು ಹೇಗೆ ಅನ್ನೋದನ್ನು ತಿಳಿಯೋಣ. ಮೊದಲಿಗೆ ಕವನದ ಹುಟ್ಟು ಭಾವನೆಗಳಲ್ಲಿ ಆಗುತ್ತದೆ. ನೀವು ಬರೆಯುವ ಪ್ರತಿಯೊಂದು ಸಾಲು ನಿಮ್ಮ ಮನಸ್ಸಿನ ಪ್ರತಿಧ್ವನಿಯಾಗಿರಬೇಕು. ಪ್ರೀತಿ ಬಗ್ಗೆ ಬರೆಯುತ್ತೀರಾ? ಅದನ್ನು ಅನುಭವಿಸಿದ್ದೀರಾ? ನೋವಿನ ಬಗ್ಗೆ ಬರೆಯುತ್ತೀರಾ? ಅದನ್ನು ಮನಸ್ಸಿನಲ್ಲಿ ಹೊತ್ತಿದ್ದೀರಾ? ಭಾವನೆಯಿಲ್ಲದ ಕವನ ಕೇವಲ ಪದಗಳ ಗುಂಪು. ಆದರೆ ಭಾವನೆಯಿಂದ ಹುಟ್ಟಿದ ಸಾಲು ಹೃದಯದಲ್ಲಿ ನೆಲೆಸುತ್ತದೆ. ಮುಂದೆ ವಿಷಯದ ಆಯ್ಕೆ. ದೊಡ್ಡ ವಿಷಯ ಬೇಕಾಗಿಲ್ಲ. ಮಳೆಯ ಹನಿ, ತಾಯಿಯ ಮಮತೆ, ಒಂಟಿತನದ ನಿಶ್ಶಬ್ದ. ಈ ಜಗತ್ತಿನ ಪ್ರತಿಯೊಂದು ಕ್ಷಣದಲ್ಲೂ ಕವನ ಅಡಗಿದೆ. ಅದನ್ನು ಕಾಣುವ ಕಣ್ಣು ಮಾತ್ರ ಬೇಕು. ಮೂರನೆಯದಾಗಿ ಆಲೋಚನೆಗಳನ್ನು ಬರೆಯಿರಿ. ಮೊದಲ ಬಾರಿಗೆ ಸುಂದರವಾಗಿರಬೇಕು ಅನ್ನೋ ಒತ್ತಡ ಬೇಡ. ಮನಸ್ಸಿಗೆ ಬಂದದ್ದನ್ನು ಹಾಗೆಯೇ ಬರೆಯಿರಿ. ಅದು ಅಸ್ತವ್ಯಸ್ತವಾಗಿರಬಹುದು, ಅದು ಅಪೂರ್ಣವಾಗಿರಬಹುದು. ಆದರೆ ಅದೇ ನಿಮ್ಮ ಕವನದ ಬೀಜ. ನಾಲ್ಕನೆಯದು ಚಿತ್ರಣದ ಸೌಂದರ್ಯ. ಕವನ ಓದಿದಾಗ ಪದಗಳು ಮಾತ್ರ ಕಾಣಬಾರದು, ಒಂದು ದೃಶ್ಯ ಕಾಣಬೇಕು. ಮಳೆ ಬಂತು, ಇದು ಮಾಹಿತಿ. ಆದರೆ ಮಳೆಯ ಹಣಿಗಳು ಮನಸ್ಸಿನ ನೋವನ್ನು ತೊಳೆಯುತ್ತಿವೆ, ಇದು ಅನುಭವ. ಪದಗಳಿಂದ ಚಿತ್ರ ಬಿಡಿಸುವುದು ಅದೇ ಕವನದ ಮಂತ್ರ. ಐದನೆಯದು ಲಯ ಮತ್ತು ಧ್ವನಿ. ಕವನ ಓದಿದಾಗ ಒಂದು ರಾಗದಂತೆ ಹರಿಯಬೇಕು. ಪದಗಳ ನಾದ, ಸಾಲುಗಳ ನಡುವಿನ ಮೌನ, ಇವೆಲ್ಲ ಸೇರಿ ಕವನಕ್ಕೆ ಜೀವ ಕೊಡುತ್ತವೆ. ಆರನೆಯದು ಸಂಪಾದನೆ. ಮೊದಲ ಡ್ರಾಫ್ಟ್ ಭಾವನೆಯ ಹರಿವು ಮಾತ್ರ. ಆದರೆ ನಿಜವಾದ ಕವನ ಸಂಪಾದನೆಯ ನಂತರ ಹುಟ್ಟುತ್ತದೆ. ಅಗತ್ಯವಿಲ್ಲದ ಪದಗಳನ್ನು ತೆಗೆದುಹಾಕಿ, ಸಾಲುಗಳನ್ನು ಸರಿಪಡಿಸಿ. ಕವನವನ್ನು ಕಡಿತ ಮಾಡುವುದಿಲ್ಲ, ಅದನ್ನು ಹೊಳಪು ಮಾಡುತ್ತೇವೆ. ಕೊನೆಯದಾಗಿ ಒಂದು ಪ್ರಭಾವಶಾಲಿ ಅಂತ್ಯ. ಕವನದ ಕೊನೆಯ ಸಾಲು ಮನಸ್ಸಿನಲ್ಲಿ ಉಳಿಯಬೇಕು. ಒಂದು ಪ್ರಶ್ನೆಯಾಗಿರಬಹುದು, ಒಂದು ಭಾವನೆಯ ಸ್ಫೋಟವಾಗಿರಬಹುದು, ಅಥವಾ ಒಂದು ಮೌನವಾಗಿರಬಹುದು. ಮತ್ತು ಅತ್ಯಂತ ಮುಖ್ಯವಾದದ್ದು ಅಭ್ಯಾಸ. ಪ್ರತಿದಿನ ಬರೆಯಿರಿ, ಪ್ರತಿದಿನ ಓದಿರಿ, ನಿಮ್ಮದೇ ಶೈಲಿಯನ್ನು ಕಂಡುಹಿಡಿಯಿರಿ. ಕೊನೆಗೆ ಒಂದು ಮಾತು: ಕವಿಯಾಗೋದು ಅಂದ್ರೆ ಪದಗಳನ್ನು ಬರೆಯೋದಲ್ಲ, ಜಗತ್ತನ್ನು ವಿಭಿನ್ನವಾಗಿ ನೋಡುವುದು. ನಿಮ್ಮ ಕಣ್ಣಲ್ಲಿ ಭಾವನೆ ಇದ್ದರೆ, ನಿಮ್ಮ ಹೃದಯದಲ್ಲಿ ಅನುಭವ ಇದ್ದರೆ, ಪದಗಳು ಸ್ವತಃ ಬರುತ್ತವೆ. ಅವು ಬಂದಾಗ ಅವು ಕವನವಾಗುತ್ತವೆ. ಧನ್ಯವಾದಗಳು. ಅಕ್ಷರವೇಣಿ ಜೊತೆ ಇರಿ. ನೀವು ಯಾವ ವಿಷಯದ ಮೇಲೆ ಕವನ ಬರೆಯುತ್ತೀರಾ? ಕಮೆಂಟ್ನಲ್ಲಿ ತಿಳಿಸಿ.